ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ನಗರದ ಎಲೆಪೇಟೆಯಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ರಕ್ಷಾರಾಮಯ್ಯ, ಭಾರತ ದೇಶವನ್ನ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ರೈತರ ಬಡವರ ಪರವಾದ ಪಕ್ಷ. ಬಿಜೆಪಿ ಪಕ್ಷದ್ದು ಕಾರ್ಪೊರೇಟರ್ ಸಂಸ್ಕೃತಿ. ನೋಟು ಅಮಾನ್ಯೀಕರಣ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡೆದ್ರು. ಕೋವಿಡ್ ಸಮಯದಲ್ಲಿ ಸಾವಿರಾರು ಮಂದಿ ಸಾವನ್ನಪ್ಪಿದ್ರು, ಸುಳ್ಳು ಲೆಕ್ಕ ಕೊಟ್ಟರು ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯನವರು ಇವತ್ತು ದೊಡ್ಡಬಳ್ಳಾಪುರ ನಗರದಲ್ಲಿ ಇವತ್ತು ಮತಪೇಟೆಯನ್ನು ಆರಂಭಿಸಿದ್ದಾರೆ. ಇವತ್ತು ಬೆಳಗ್ಗೆ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಹೋಗಿ ಇವತ್ತು ದೇವರ ದರ್ಶನವನ್ನು ಪಡೆದು ಇವತ್ತು ದೊಡ್ಡಬಳ್ಳಾಪುರ ನಗರದಲ್ಲಿ ತಮ್ಮ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಅವರೇ ಇದ್ದಾರೆ. ಸರ್, ಬೆಳಗ್ಗೆ ದೇವರ ದರ್ಶನ ಆಯಿತು, ಮೊದಲ ಪ್ರಚಾರ ಆರಂಭವಾಗಿದೆ. ಜನರ ಬೆಂಬಲ ಯಾವ ರೀತಿ ಸಿಗ್ತದೆ? ಇನ್ನು 4 ದಿನ ಅಷ್ಟೇ ಇದೆ ಪ್ರಚಾರಕ್ಕೆ, ಮತದಾನಕ್ಕೆ. ಇವತ್ತು ದೊಡ್ಡಬಳ್ಳಾಪುರಿನ ನಮ್ಮ ಡಿ ಕ್ರಾಸ್ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯಾಗಿ ದೇವರ ಆಶೀರ್ವಾದ ತಗೊಂಡು ಇವತ್ತು ನಮ್ಮ ಕಾರ್ಯಕ್ರಮಗಳು ಶುರು ಮಾಡಿದ್ದೀವಿ. ನಮ್ಮ ಕಾರ್ಯಕ್ರಮಗಳು ಜನಪರವಾಗಿರುವಂಥ ಕೆಲಸಗಳನ್ನ ಜನಕ್ಕೆ ತಿಳಿಸುವಂಥದ್ದು. ಇವಾಗ ನಮಗೆ ದೊಡ್ಡಬಳ್ಳಾಪುರದಲ್ಲಿ ಸಾವಿರಾರು ಮನೆಗಳನ್ನು ಶಾಸಕರು ಮಾಡಿಕೊಟ್ಟಿದ್ದಾರೆ. ಇವತ್ತುವರೆಗೂ ಯಾವುದೇ ಸರ್ಕಾರ, ಯಾವುದೇ ಶಾಸಕರು ಇಂಡಿಪೆಂಡೆನ್ಸಿಂದ ಅಷ್ಟು ಮನೆಗಳು ಮಾಡಿಕೊಟ್ಟಿಲ್ಲ. ಇಂಥ ಕಾರ್ಯಕ್ರಮಗಳು ಜನಕ್ಕೆ ತಿಳಿಸ್ಬೇಕು. ಜನ ಏನಾಗುತ್ತೆ, ಮರ್ತೋಗ್ಬಿಡ್ತಾರೆ. ಸೊ ಅವ್ರಿಗೆ ರೆಗ್ಯುಲರ್ ತಿಳುವಳಿಕೆ ಕೊಟ್ಟು, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳು ರಾಜ್ಯದ ಮತ್ತು ಕೇಂದ್ರದ, ಇವಾಗ ರಾಜ್ಯದಲ್ಲಿ 5 ಪ್ರಣಾಳಿಕೆಗಳು ಆಗಲೇ ವ್ಯವಸ್ಥಿತವಾಗಿ ಎಲ್ಲ ಪ್ರತಿ ಕಡೆ ಹೋಗ್ತಾ ಇದೆ. ನಮ್ಮ ಕೇಂದ್ರದಿಂದ ಯುವಕರಿಗೆ ಅನ್ಎಂಪ್ಲಾಯ್ಡ್ ಯೂತ್ಗೆ 20 ರಿಂದ 25 ವಯಸ್ಸಿರೋ ಯುವಕರಿಗೆ 1 ಲಕ್ಷ ಕೊಡುವಂತೆ ಖಾತೆಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಮಾಡುವ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಮಹಿಳೆಯರಿಗೆ ರಾಜ್ಯದಿಂದ 2,000 ಬಿಟ್ಟು ಮಹಿಳೆಯರಿಗೆ ಶಕ್ತಿ ಕೊಡುವಂತೆ 8,500 ಅವರ ಖಾತೆಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಅದನ್ನು ಮಾಡ್ತಾಯಿದ್ದೀವಿ. ರೈತರ ಸಾಲ, ರೈತರ ಪರವಾಗಿರುವಂಥ ಕಪ್ಪು ಕಾನೂನುಗಳನ್ನ ರದ್ದುಪಡಿಸ್ತೀವಿ. ರೈತರ GSTಗಳನ್ನ ರದ್ದುಪಡಿಸ್ತೀವಿ. ಮತ್ತು ರೈತರ ಸಾಲ ಮನ್ನಾ ಮಾಡ್ತೀವಿ. ಬರೀ ಉದ್ಯಮಿಗಳದ್ದು ಇವ್ರು ಮಾಡ್ತಾರೆ, ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ. 60 ರಿಂದ 65% ರೈತರ ಸಾಲ ನಾವು ಮನ್ನಾ ಮಾಡಿ ರೈತರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತೀವಿ. ಮತ್ತು ಅದೇನೇನು ಕಪ್ಪು ಕಾನೂನುಗಳು ಮಾಡಿದ್ರೋ ಅದನ್ನೆಲ್ಲ ರದ್ದುಪಡಿಸಿ ನಮ್ಮ ಯುವಕರಿಗೆ ಇವಾಗ ಫ್ರೀ ಇಂಟರ್ನೆಟ್ ಇರ್ಬೋದು ಗೌರ್ಮೆಂಟ್ ಸ್ಕೂಲ್ಗಳ ಹತ್ರ, ಇಂಥ ಕಾರ್ಯಕ್ರಮ ಮಾಡ್ತೀವಿ. ಯಾಕೆಂದರೆ ನಮ್ಮ ಗೌರ್ಮೆಂಟ್ ಶಾಲೆಗಳು, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಇಂಥ ಸ್ಕೀಮ್ಗಳು ಬಂದಾಗ ಡೈರೆಕ್ಟ್ ಬೆನಿಫಿಟ್ ಆಗುತ್ತೆ. ಅವ್ರಿಗೆ ಆಕ್ಸೆಸಿಬಿಲಿಟಿ ಇನ್ನೂ ಈಸಿ ಆಗುತ್ತೆ. ವರ್ಲ್ಡ್ ಇನ್ನೂ ಚಿಕ್ಕ ಜಾಗ ಆಗುತ್ತೆ ಅಲ್ಲಿ. ಸರ್, ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಏನು ಮಾಡಬೇಕು ಅನ್ನೋದು ತಮ್ಮ ಕನಸಿದೆ ಸರ್? ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಮುಟ್ಸೋಕ್ಕೆ ಜನಕ್ಕೆ. ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ವೀರಪ್ಪ ಮೊಯ್ಲಿ ಸಾಹೇಬರು, ನಮ್ಮ ಎತ್ತಿನಹೊಳೆ ಎಲ್ಲ ನಾಯಕರು, ಎತ್ತಿನಹೊಳೆ ಪ್ರಾಜೆಕ್ಟ್ ಇರ್ಬೋದು, KC ವ್ಯಾಲಿ, HN ವ್ಯಾಲಿ, 3ನೇ ಶುದ್ಧೀಕರಣ, ಇವೆಲ್ಲ ಮೊದಲನೇದಾಗಿ ಮುಗಿಸ್ಬೇಕು. ಯಾಕೆ 4 ವರ್ಷ BJP ಅವರಿದ್ದರು, ಬೇಕು ಅಂತ ಯಾವುದೇ ಪ್ರಾಜೆಕ್ಟು ಮುಂದೆ ಬಂದಿಲ್ಲ. NGT ಪ್ರಾಬ್ಲಮ್ಮು, ಎಲ್ಲ ಪ್ರಾಬ್ಲಮ್ಗಳು ಬಿದ್ದು ದುಡ್ಡಿದ್ದೂ ನಮ್ಮ ಜನರಿಗೆ ಕೊಡೋ ಒಂದು ಥಾಟು ಬರಲಿಲ್ಲ ಅವ್ರಿಗೆ. ಸೊ ಇದನ್ನು ನಾವು ಮೊದಲನೇ ಮುಗಿಸ್ಬೇಕು. ಮತ್ತು ನಮ್ಮ ಕೆಲವು ಕ್ಷೇತ್ರಗಳು ಸ್ವಲ್ಪ ಎಜುಕೇಷನ್ ಹಿಂದಿದ್ದಾವೆ. ಸೊ ಅದಕ್ಕೆ ನಮ್ಮ ಗೌರಿಬಿದನೂರು, ಬಾಗೇಪಲ್ಲಿ ಸ್ವಲ್ಪ ಎಜುಕೇಷನಲ್ಲಿ ಹಿಂದಿದೆ. ಫೀಮೇಲ್ ಲಿಟ್ರಸಿ ರೇಟು ಭಾಳಷ್ಟು ಡ್ರಾಪ್ ಆಗಿದೆ. ಸೊ 100% ಲಿಟ್ರೇಟ್ ಮಾಡಬೇಕು. 100% ಲಿಟ್ರೇಟ್ ನಮ್ಮ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕು. ಮತ್ತು ಹೆಲ್ತ್ ಕೇರ್ ಡಿಸ್ಟ್ರಿಕ್ಟಲ್ಲಿ ಭಾಳಷ್ಟು ನಮ್ಮ ಹೆಲ್ತ್ ರೀಸನ್ಸ್ ಬಂದಾಗ ಕ್ಯಾನ್ಸರ್ ತುಂಬ ಹೆಚ್ಚಾಗಿದೆ ಈ ಭಾಗಗಳಲ್ಲಿ. ಸೊ ಈ ಕ್ಯಾನ್ಸರ್ ಅವೇರ್ನೆಸ್ ಕಮ್ಮಿ ಇದೆ. ಸೊ ಅವೇರ್ನೆಸ್ ಕೊಡುವ ಮುಖಾಂತರ ನಮ್ಮ ಜನರಿಗೆ ಇವಾಗ ಕೆಲವು ಸಲ ಏನಾಗುತ್ತೆ, 4ನೇ ಸ್ಟೇಜಲ್ಲಿ ಪಾಪ ಗೊತ್ತಾಗುತ್ತೆ ಅವ್ರಿಗೆ. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಅವೇರ್ನೆಸ್ ಕ್ಯಾಂಪ್ಗಳು ಮಾಡಿ, ಈ ಕ್ಯಾಂಪ್ಗಳ ಮುಖಾಂತರ ಜನರಿಗೆ ತಿಳುವಳಿಕೆ ಕೊಟ್ಟು ಅವ್ರಿಗೆ ಫಸ್ಟ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಮಾಡಿಸಂಗೆ ಕ್ಯಾನ್ಸರ್ಗೂ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಸಿ ಡಯಾಬಿಟೀಸ್ ಫ್ರೀ ಡಿಸ್ಟ್ರಿಕ್ಟ್ ಆಗಿ ಮಾಡಬೇಕು ಅಂತ ನಮ್ಮ ಪ್ರಣಾಳಿಕೆಗಳಿದ್ದೀವಿ. ಸರ್, ತಾವು ಇಷ್ಟೆಲ್ಲ ಭರವಸೆಗಳನ್ನು, ಕನಸುಗಳನ್ನು ಒತ್ತಿದ್ರಿ. ಆದರೆ BJP ಅಭ್ಯರ್ಥಿ ಹೇಳ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬದ್ಧತೆ ಇಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ, ಅವರಿಗೆ ದೂರದೃಷ್ಟಿನೇ ಇಲ್ಲ ಅನ್ನುವಂಥ ಮಾತುಗಳನ್ನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರು ಭಾಳಷ್ಟು ಕಾಳಜಿ ಅವ್ರದ್ದಿದೆ. ಅವ್ರ ಬಗ್ಗೆ ಎಲ್ಲೂ ಇವತ್ತವರೆಗೂ ಮಾತಾಡೋದು ಇಲ್ಲ. ಯಾಕಂದರೆ ಅವ್ರು ಮಾಡೋ ಕೆಲಸಗಳು ನಾವಲ್ಲ, BJP ಅವರು ಕಾರ್ಯಕರ್ತರೇ ಅವ್ರನ್ನ ಗೋಬ್ಯಾಕ್ ಕ್ಯಾಂಪೇನ್ಗಳು ಮಾಡ್ತಾಯಿದ್ದಾರೆ. ಅದನ್ನು ತಿಳಿಬೇಕು. ಅವರು ಹಗುರವಾಗಿ ಮಾತಾಡೋದು ಎಲ್ಲರಿಗೂ ಬರುತ್ತೆ, ಅವ್ರ ಸಂಪ್ರದಾಯ, ಅದು ನಾವು ಮಾತಾಡಲ್ಲ. ಈ ಬಾರಿ 4 ದಿನ ಇದೆ ಸರ್ ಮತದಾನಕ್ಕೆ. ಗೆಲ್ಲುವಂಥ ವಿಶ್ವಾಸ ಎಷ್ಟರ ಮಟ್ಟಿಗಿದೆ? 100ಕ್ಕೆ 100. ಯಾವ ರೀತಿ ಜನ ಬೆಂಬಲ ಗೊತ್ತಾಗ್ತಿದೆ ಸರ್ ನಿಮಗೆ? ಯಾವ ರೀತಿ ನೀವೇ ನೋಡಿ, ಪ್ರೀತಿ ವಿಶ್ವಾಸ ನಮ್ಮ ಪಕ್ಷದ ಮೇಲೆ, ನಮ್ಮ ಪ್ರಣಾಳಿಕೆಗಳ ಮೇಲೆ, ನಮ್ಮ ಅಭ್ಯರ್ಥಿಗಳ ಮೇಲೆ, ನಮ್ಮ ಮಾಜಿ ಶಾಸಕರುಗಳ ಮೇಲೆ ಎಲ್ಲ ನೋಡಿ ಜನ ವಾಪಸ್ಸು ಕಾಂಗ್ರೆಸ್ ಸರ್ಕಾರ ಬೇಕೇ ಬೇಕು ದೇಶದ ಅಭಿವೃದ್ಧಿಗೆ ಅಂತ ನಿಶ್ಚಯ ಮಾಡಿದ್ದಾರೆ. ಇದಿಷ್ಟು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ರಕ್ಷಾರಾಮಯ್ಯ, ಚಿಕ್ಕಬಳ್ಳಾಪುರ.